ದಂಟ್ರಮುಂಡಿ ಕ್ರೀಡಾಂಗಣ ಇದೆಯಲ್ಲ, ಜ್ಯೋತಿನಗರ ಕ್ರೀಡಾಂಗಣ, ಅಲ್ಲಿ ನಮ್ಮ ಏನು ಎಲ್ಲ ಕ್ರೀಡಾಪಟುಗಳಿಗೆ ಬೇಕಾದಂಥ ಒಳಾಂಗಣ ಕ್ರೀಡಾಂಗಣ ಅದು ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೆ ತುಂಬಾ ಜನ ಶ್ರಮ ಇದೆ, ಯಾರು ಒಬ್ಬರಲ್ಲ, ಅದಕ್ಕೆ ತುಂಬಾ ಜನ ಶ್ರಮ ಇದೆ. ಅದರೊಳಗಡೆ ಇಲ್ಲಿ ತುಂಬಾ ಜನ ವೇದಿಕೆ ಮೇಲೆ ಕೂತಿದ್ದಾರೆ. ಅದರ ಶ್ರಮದ ಹಿಂದಿರ್ತಕ್ಕಂಥವ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಬೆಳಿಗ್ಗೆ ಅದು ಇವತ್ತು ಆಕ್ಚುಲಿ ಆ ಗುದ್ದಲಿ ಪೂಜೆ ಕಾರ್ಯಕ್ರಮ ಅದು ಇವತ್ತು ವರ್ಗಾವಣೆಯಾಗಿ ತರುತ್ತಾ ಇರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಮಂಜುಳಾ ಉಳ್ಳಳ್ಳಿ ಅವರಿಗೆ ನಾಳೆ ಬೆಳಿಗ್ಗೆ ಅದು ಅರ್ಪಣೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅವರಿಗೆ ಒಂದು ಬಹಳ ಆಸೆ ಇತ್ತು, ನಾನು ರಿಟೈರ್ಡ್ ಆಗೋದ್ರೊಳಗಡೆ ಒಂದು ಏನಾರು ಮಾಡಿ ಪ್ರಾರಂಭ ಮಾಡಿಸ್ಬೇಕು ಅಂತ. ಹಾಗಾಗಿ ಅದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಏನು ಇಲ್ಲಿ ಎಸ್ ಚೇತನ್ ಅವರು ಇವತ್ತು ಆಯುಕ್ತರಾಗಿ ಕ್ರೀಡಾ ಇಲಾಖೆ ಇದ್ದಾರೆ, ಅವ್ರನ್ನ ಅಲ್ಲೋಗಿ 2 ಸಲ ಭೇಟಿ ಮಾಡಿದೆ. ಅವರು 2 ಬಾರಿ ಇಲ್ಲಿಗೆ ಬಂದವರು ಏನಾದ್ರು ಮಾಡಿ ಮಳೆಗಾಲ ಮುಗಿದೊಳಗಡೆ ಪ್ರಾರಂಭ ಮಾಡಿಸ್ಬೇಕು ಅನ್ನೋದನ್ನ ಈ ಹಿಂದೆ ಈ ಸಚಿವರ ಆಪ್ತ ಕಾರ್ಯದರ್ಶಿಯಾದ ನಮ್ಮ ಪ್ರಭಾಕರ್ ಅವರು ಅದರ ಹಿಂದೆ ಬೆನ್ನತ್ತಿದ್ರು. ಎಲ್ಲರ ಶ್ರಮದಿಂದ, ಅದಕ್ಕೆ ಯಾರು ಒಬ್ಬರು ನಾನು ಹೇಳ್ತಾ ಇಲ್ಲ, ಎಲ್ಲರ ಶ್ರಮದಿಂದ ಇವತ್ತು ಅದೊಂದು ಒಳ್ಳೆಯ ಕ್ರೀಡಾಂಗಣ ಇವತ್ತು ಜನಕ್ಕೆ ನಾಳೆ ಪ್ರಾರಂಭ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಳ್ಳಿ ಹೆಜ್ಜೆ ನಮ್ಮೂರ ಹೆಜ್ಜೆ ಈ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾನು ತಡವಾಗಾದ್ರೂ ಬರ್ತೀನಿ ಅಂತ ಹೇಳಿದ್ರೆ, ಯಾಕೆಂದ್ರೆ ನಾನು ದಾವಣಗೆರೆ ಉಪಚುನಾವಣೆಯಲ್ಲಿದ್ರೂ ಈ ಕಾರ್ಯಕ್ರಮಕ್ಕೋಸ್ಕರ ಮತ್ತೆ ಒಂದು ಈ ನಮ್ಮ ನಿಡಘಟ್ಟ ಗ್ರಾಮದ ಒಂದು ಆಂಜನೇಯ ಸ್ವಾಮಿಯ ರಾಮಾಂಜನೇಯ ಸ್ವಾಮಿಯ ಜಾತ್ರೆ ಪ್ರಯುಕ್ತ ನಮ್ಮಲ್ಲಿಂದ ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಈ ಆಯೋಜಕರಲ್ಲಿ ಎಲ್ಲರನ್ನು ಕ್ಷಮೆನೂ ಕೇಳ್ತಾ, ನಿಮ್ಮಲ್ಲೂ ಕ್ಷಮೆ ಕೇಳ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ದುಡಿದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.